ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಮಾರ್ಚ್ 25 ಮಂಗಳವಾರ. ಇಂದಿನ ಶುಭ ಸಂದೇಶ ಲೂಕ 1:26-38. ಇಂದು ತಾಯಿ ಧರ್ಮಸಭೆಯು ಪ್ರಭುವಿನ ಮಂಗಳ ವಾರ್ತೆ ಪ್ರಕಟಣೆ ಮಹೋತ್ಸವವನ್ನು ಆಚರಿಸುತ್ತಿದೆ. ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ಹುಟ್ಟುವ ಸುಮಾರು 700 ವರ್ಷಗಳ ಹಿಂದೆಯೇ ಪ್ರವಾದಿ ಯೆಶಾಯನ ಮೂಲಕ ಪ್ರಭು ಯೇಸು ಕ್ರಿಸ್ತರು ಲೋಕರಕ್ಷಕರು ಮೆಸ್ಸಾಯ ಯಾವ ರೀತಿಯಲ್ಲಿ ಹುಟ್ಟಿ ಬರುತ್ತಾರೆ ಎಂದು ಆಗಲೇ ನಮಗೆ ತಿಳಿಸಿದ್ದರು. ಅದಾಗಿದೆ ಯೆಶಾಯನ ಪ್ರವಾದಿ ಅಧ್ಯಾಯ 7:14 ನಾವು ನೋಡುತ್ತೇವೆ, ಇಗೋ, ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು ಎಂದು. ಇಂದಿನ ಶುಭ ಸಂದೇಶದಲ್ಲೂ ಸಹ ಇದೇ ಒಂದು ವಾಕ್ಯವನ್ನು ಗಾಬ್ರಿಯೇಲ್ ದೇವದೂತನು ಮಾತೆ ಮರಿಯಮ್ಮನವರಿಗೆ ನೀಡುತ್ತಾರೆ. ಇಗೋ, ನೀನು ಗರ್ಭವತಿಯಾಗಿ ಮಗನನ್ನು ಹೆರುವೆ ಎಂದು. ಕನ್ಯೆಯಾಗಿದ್ದಂತಹ ಮಾತೆ ಮರಿಯಮ್ಮನವರು ಯಾವುದೇ ಒಂದು ಪುರುಷನ ಸಂಸರ್ಗವಿಲ್ಲದೆ ಮಗನನ್ನು ಹೆರುವೆ ಎಂದಾಗ ಆಕೆಯು ತಬ್ಬಿಬ್ಬಾದಳು, ಆಕೆಯು ಪ್ರಶ್ನಿಸಿದಳು, ಆಕೆಯು ದೇವದೂತರಿಂದ ಉತ್ತರವನ್ನು ಪಡೆದುಕೊಂಡಳು, ಆಕೆಯು ವಿಶ್ವಾಸಿಸಿದಳು, ಆಕೆಯು ಲೋಕರಕ್ಷಕನನ್ನು ಜಗಕ್ಕೆ ನೀಡಿದರು. ಪ್ರಿಯರೇ, ಈ ಗಾಬ್ರಿಯೇಲ್ ದೇವದೂತರು ನೀಡಿದಂತಹ ಈ ಒಂದು ಸಂದೇಶ, ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ ಎಂಬಂಥ ಒಂದು ಸಂದೇಶವು ಊಹಿಸಲು ಅಸಾಧ್ಯವಾಗಿತ್ತು, ಅರ್ಥ ಮಾಡಿಕೊಳ್ಳಲು ಬಹಳ ಕಷ್ಟವಾಗಿತ್ತು. ಮಾನವನ ಯೋಚನೆಯ ಪ್ರಕಾರ ಇದೊಂದು ಅಸಾಧ್ಯವಾದಂತಹ ಸಂಭವ. ಒಬ್ಬ ಕನ್ಯೆಯು ಒಂದು ಪುರುಷನ ಸಂಸರ್ಗವಿಲ್ಲದೆ ಮಗನನ್ನು ಹೆರುವುದು ಅಸಾಧ್ಯವಾದಂತಹ ಸಂಗತಿ. ಆದರೆ ದೇವರಿಂದ ಎಲ್ಲವೂ ಸಾಧ್ಯ. ದೇವರು ನೀಡಿರುವಂತಹ ವಾಗ್ದಾನವನ್ನು ಒಂದಲ್ಲ ಒಂದು ದಿನ ಪೂರೈಸುತ್ತಾರೆ ಎಂಬುದು ಇಂದಿನ ಶುಭ ಸಂದೇಶದ ಮೂಲಕ ನಮಗೆ ಅರ್ಥವಾಗುತ್ತದೆ. ಪ್ರಿಯರೇ, ನಮ್ಮ ಜೀವನದಲ್ಲೂ ಸಹ ನಾವು ಹಲವಾರು ಬಾರಿ ಕೆಲವು ವಿಷಯಗಳು ನಮ್ಮ ಜೀವನದಲ್ಲಿ ನಡೆಯುವುದೇ ಇಲ್ಲ, ಅವು ಅಸಾಧ್ಯ, ದೇವರಿಂದ ಅಸಾಧ್ಯ ಎಂದು ಚಿಂತಿಸುವಂತಹ ನಾವು ಅಂತಹ ಸಂದರ್ಭದಲ್ಲಿ ಒಬ್ಬ ಕನ್ಯೆಯು ಯಾವುದೇ ಪುರುಷನ ಸಂಸರ್ಗವಿಲ್ಲದಂತೆಯೇ ಮಗನನ್ನು ಹೆರಲು ಸಾಧ್ಯವಾದರೆ ನಮ್ಮಲ್ಲಿರುವಂತಹ ಪ್ರಾರ್ಥನೆಗಳನ್ನು ಬೇಡಿಕೆಗಳನ್ನು ಪೂರೈಸಲು ದೇವರಿಂದ ಸಾಧ್ಯ ಎಂದು ಮಾತೆ ಮರಿಯಮ್ಮನವರಂತೆ ನಾವು ವಿಶ್ವಾಸವಿಟ್ಟು ನಂಬಿಕೆ ಇಟ್ಟು ಪ್ರಾರ್ಥಿಸಿದರೆ ನಮ್ಮ ಜೀವನದಲ್ಲೂ ಸಹ ಅಸಾಧ್ಯವಾದದ್ದು ಸಾಧ್ಯವಾಗುತ್ತದೆ ದೇವರ ಕೃಪೆಯಿಂದ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.